ಡಯಾಬಿಟಿಸ್ಗೆ ಮೆಡಿಸಿನ್ ತಗೊಂಡು ಶುಗರ್ ಕಂಟ್ರೋಲ್ ನಲ್ಲಿದ್ದೀರಾ? ಮೆಹಾಟೋನ್ ಕೇರಳದ ಆಯುರ್ವೇದ ಫಾರ್ಮುಲೇಷನ್ ಇಡೀ ಮೆಟಾಬಾಲಿಕ್ ಬ್ಯಾಲೆನ್ಸ್ ಅನ್ನೇ ರಿಪೇರಿ ಮಾಡಿಬಿಡುತ್ತೆ. ಮೆಹಾಟೋನ್ ದೀರ್ಘಕಾಲದ ಸಹಜ ಜೀವನಕ್ಕೆ ಸಹಾಯ ಮಾಡುತ್ತದೆ. ಇವತ್ತಿನಿಂದ ರಾಜ್ಯದಲ್ಲಿ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಅಕ್ಟೋಬರ್ 7ನೇ ತಾರೀಕಿನ ತನಕ ಮನೆ ಮನೆಗೂ ಭೇಟಿ ಕೊಟ್ಟು ಮತದಾರರ ಪಟ್ಟಿಯಲ್ಲಿ ಹೆಸರನ್ನ ಸೇರ್ಪಡೆ ಮಾಡಲಿಕ್ಕೆ, ಇಲ್ಲದವರ ಹೆಸರನ್ನ ತೆಗಿಲಿಕ್ಕೆ ಅವಕಾಶ ಇದೆ. ಇವತ್ತಿನಿಂದ ರಾಜ್ಯಾದ್ಯಂತ ಎಸ್ಐಆರ್ ಪ್ರಕ್ರಿಯೆ ಆರಂಭ. ಮನೆ ಮನೆಗೂ ಭೇಟಿ ನೀಡುತ್ತಾರೆ ಬೂತ್ ಅಧಿಕಾರಿಗಳು. ಮತದಾರರ ವಿಶೇಷ ಪರಿಷ್ಕರಣಾ ಪಟ್ಟಿ ತಯಾರಿಕೆಗೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಮತದಾರರ ಹೆಸರು ಸೇರ್ಪಡೆ, ಅನರ್ಹರ ಹೆಸರನ್ನ ರದ್ದುಪಡಿಸೋ ಅಂತ ಅಥವಾ ತಿದ್ದುಪಡಿ ಮಾಡೋ ಅಂತ, ಹೊಸಬರ ಹೆಸರನ್ನ ಸೇರ್ಪಡೆ ಮಾಡೋ ಅಂತ ಅರ್ಜಿಯನ್ನು ಭರ್ತಿ ಮಾಡಿಸ್ತಾರೆ ಅಧಿಕಾರಿಗಳು. ಅಕ್ಟೋಬರ್ 1ರೊಳಗೆ 18 ವರ್ಷ ತುಂಬಿರೋರ ಅರ್ಜಿಯನ್ನು ಸಲ್ಲಿಸಿ ಕಡ್ಡಾಯವಾಗಿ ಎಸ್ಐಆರ್ನಲ್ಲಿ ಭಾಗವಹಿಸುವಂತೆ ಮನವಿಯನ್ನು ಮಾಡಲಾಗಿದೆ. ಒಟ್ಟು 59,050ಕ್ಕೂ ಹೆಚ್ಚು BLOಗಳಿಂದ ಪರಿಷ್ಕರಣೆ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಎಸ್ಐಆರ್ ಇವತ್ತಿಂದ ಆರಂಭ ಆಗ್ತಾ ಇದೆ ನೋಡಿ. ನೇರವಾಗಿ ಅಕ್ಟೋಬರ್ 7ನೇ ತಾರೀಕು ತನಕ ಅವಕಾಶ ಇದೆ. ಒಟ್ಟು 59,050ಕ್ಕೂ ಹೆಚ್ಚು BLOಗಳಿಂದ ಈಗ ಎಲ್ಲ ಪ್ರಕ್ರಿಯೆಗಳು ಆರಂಭ ಆಗ್ತಾ ಇದೆ. 18 ವರ್ಷ ತುಂಬಿರೋರು ಕಡ್ಡಾಯವಾಗಿ ಇದರಲ್ಲಿ ಭಾಗವಹಿಸಬೇಕು. ಅಕ್ಟೋಬರ್ 1ರ ಒಳಗೆ 18 ವರ್ಷ ತುಂಬುವವರು, ಯಾಕೆಂದರೆ ಅಕ್ಟೋಬರ್ 7ನೇ ತಾರೀಕು ತನಕ ಟೈಮ್ ಕೊಟ್ಟಿದ್ದಾರಲ್ಲ, ಹೀಗಾಗಿ ಅಕ್ಟೋಬರ್ 1ರ ಒಳಗೆ 18 ವರ್ಷ ತುಂಬುವವರು ಅರ್ಜಿಯನ್ನು ಕಡ್ಡಾಯವಾಗಿ ಸಲ್ಲಿಸಬೇಕು. ಇದರಲ್ಲಿ ಏನೇನೆಲ್ಲ ಅವಕಾಶ ಇದೆ ಅಂದರೆ, ಮತದಾರರ ಹೆಸರು ಸೇರ್ಪಡೆಗೆ, ಅನರ್ಹರ ಹೆಸರನ್ನ ರದ್ದು ಮಾಡಲಿಕ್ಕೆ ಅಥವಾ ತಿದ್ದುಪಡಿ ಮಾಡಲಿಕ್ಕೆ, ನಿಮ್ಮ ಇನಿಷಿಯಲ್ಸ್ ಏನಾದ್ರೂ ತಪ್ಪು ಮುದ್ರಣ ಆಗಿದ್ರೆ ಅದನ್ನು ಸೇರಿಸಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹೊಸಬರ ಪಟ್ಟಿಯನ್ನು ಸೇರ್ಪಡೆ ಮಾಡಲಿಕ್ಕೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ಇವತ್ತಿಂದ ಎಸ್ಐಆರ್ ರಾಜ್ಯದಲ್ಲಿ ಜಾರಿ ಆಗ್ತಾ ಇದೆ. ಮನೆ ಮನೆಗೂ ಭೇಟಿ ಕೊಡ್ತಾರೆ ಬೂತ್ ಮಟ್ಟದ ಅಧಿಕಾರಿಗಳು. ಎಸ್ಐಆರ್ ಪ್ರಕ್ರಿಯೆ ಶುರುವಾಗಿದೆ. ಮನೆ ಮನೆಗೂ ಭೇಟಿಯನ್ನು ಕೊಟ್ಟು ಈಗ ನೇರವಾಗಿ ಅಕ್ಟೋಬರ್ 7ನೇ ತಾರೀಕು ತನಕ ಅವಕಾಶವನ್ನು ಮಾಡಿಕೊಡಲಾಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸವಿತಾ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಸವಿತಾ, ಇವತ್ತಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. ಹೇಗಿರುತ್ತೆ ಎಸ್ಐಆರ್ ಪ್ರಕ್ರಿಯೆ ವಿವರಿಸೋದಾದ್ರೆ? ಮಧುಸೂದನ್, ಇಂದಿನಿಂದ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗುತ್ತೆ. ಪ್ರಮುಖವಾಗಿ ಮತದಾರರ ಪಟ್ಟಿಯ ಶುದ್ಧೀಕರಣಕ್ಕೆ ಚುನಾವಣಾ ಆಯೋಗ ಇಲಾಖೆ ಈಗಾಗಲೇ ಕೈ ಹಾಕಿದೆ. ಪ್ರಮುಖವಾಗಿ ಇಂದಿನಿಂದ BLOಗಳು ಮನೆ ಮನೆಗೆ ಭೇಟಿ ನೀಡ್ತಾರೆ. ಅರ್ಜಿ ಹಾಕ್ಲಿಕ್ಕೆ ಏನೆಲ್ಲ ಖುದ್ದು ದಾಖಲಾತಿಗಳು ಬೇಕು ಅನ್ನೋದನ್ನ ಖುದ್ದು ಮಾಹಿತಿಯನ್ನ ಪಡೀತಾರೆ. ಪ್ರಮುಖವಾಗಿ 59,000ಕ್ಕೂ ಹೆಚ್ಚು BLOಗಳು ಮನೆ ಮನೆಗೆ, ರಾಜ್ಯದಾದ್ಯಂತ ಎಲ್ಲ ಮನೆ ಮನೆಗಳಿಗೂ ಕೂಡ ಭೇಟಿ ನೀಡ್ತಾರೆ. ಆರಂಭಿಕ ಹಂತದಲ್ಲಿ ಮೊದಲ ಬಾರಿ ಭೇಟಿ ನೀಡಿದಾಗ ಮನೆಯಲ್ಲಿ ಯಾರು ಇಲ್ಲ ಅಂದ್ರೆ ಸ್ಟಿಕ್ಕರಿಂಗ್ ಅಂಟಿಸುವ ಮುಖಾಂತರವಾಗಿ ಹೇಳ್ತಾರೆ. ಅಂದ್ರೆ ಪ್ರಮುಖವಾಗಿ ಮೊದಲ ಬಾರಿ ಹೋದಾಗ ಮನೆಯಲ್ಲಿ ಯಾರೂ ಇರಲಿಲ್ಲ ಅಂದ್ರೆ ಕೆಂಪು ಪಟ್ಟಿಯ ಸರ್ಕಲ್ ಇರುವಂತಹ ಒಂದು ನೋಟಿಸ್ ಅನ್ನ ಅಂಟಿಸ್ತಾರೆ. ಅದರಲ್ಲಿ ಮುಂದಿನ ಭೇಟಿ ಯಾವಾಗ ಮಾಡಬೇಕು, ಯಾವ ದಿನಾಂಕದಂದು ಮಾಡಬೇಕು, ಮತ್ತೆ ಒಂದಿಷ್ಟು ಮಾಹಿತಿಯನ್ನ ಅಲ್ಲಿಯೇ ಬರೆದು ಹೋಗ್ತಾರೆ. ಮತ್ತೆ ಮತ್ತೊಮ್ಮೆ ಭೇಟಿ ನೀಡಲಿಕ್ಕೆ ಅವಕಾಶ ಸಿಗುತ್ತೆ. ಯಾವ ಟೈಮ್ಗೆ ಯಾವ ದಿನ ಬರ್ತಾರೆ ಅನ್ನೋ ಮೂಲ ಮಾಹಿತಿ ಮನೆಯವರಿಗೂ ಅಂದ್ರೆ ಮತದಾರರಿಗೂ ಕೂಡ ಗೊತ್ತಾಗುತ್ತೆ, BLOಗಳಿಗೂ ಕೂಡ ಗೊತ್ತಾಗುತ್ತೆ. ಒಂದೊಮ್ಮೆ ಮೊದಲ ಭೇಟಿಯಲ್ಲಿಯೇ ಎಲ್ಲವೂ ಎಸ್ಐಆರ್ ಪ್ರಕ್ರಿಯೆಯಲ್ಲಿ ಮೂಲ ಮಾಹಿತಿಯನ್ನ ದಾಖಲಾತಿಯನ್ನ ಪಡ್ಕೊಂಡಿದ್ರೆ ನೆರಳೆ ಬಣ್ಣದ ಒಂದು ಸ್ಟಿಕ್ಕರ್ ಅನ್ನ ಅಂಟಿಸುತ್ತಾರೆ. ಒಟ್ಟಾರೆ 59,000ಕ್ಕೂ ಹೆಚ್ಚು BLOಗಳು ಇಂದು ಮನೆ ಮನೆಗೆ ಭೇಟಿ ನೀಡಿ ಮೂಲ ಮತದಾರರ ಪರಿಷ್ಕರಣೆ ಅಂದ್ರೆ ಶುದ್ಧೀಕರಣಕ್ಕೆ ಮುಂದಾಗ್ತಿರುವಂತದ್ದು. ಮಧುಸೂದನ್, ಧನ್ಯವಾದ ಸವಿತಾ ನಿಮ್ಮ ಮಾಹಿತಿಗೆ. ಇದು ಒಟ್ಟಾರೆ ಇವತ್ತಿನಿಂದ ರಾಜ್ಯದೆಲ್ಲೆಡೆ ಎಸ್ಐಆರ್ ಪ್ರಕ್ರಿಯೆ ಆರಂಭ ಆಗ್ತಾ ಇದೆ. BLOಗಳು ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಪರಿಷ್ಕೃತ ಪಟ್ಟಿಯನ್ನು ಸಿದ್ಧಪಡಿಸೋರು ಇದ್ದಾರೆ. ಒಟ್ಟು 59,050 ಅಧಿಕಾರಿಗಳು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾಗ್ತಾರೆ. ಮನೆ ಮನೆಗೂ ಭೇಟಿ ಕೊಡ್ತಾರೆ. ಹೆಸರು ತಿದ್ದುಪಡಿ, ಹೊಸ ಸೇರ್ಪಡೆ, ಅನರ್ಹರ ಹೆಸರು ರದ್ದತಿ, ಈ ಒಂದು ಪ್ರಕ್ರಿಯೆಗಳು ಆಗುತ್ತೆ. ನಿಮ್ಮ ಹೆಸರಲ್ಲಿ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇದ್ದರೆ ಸರಿಪಡಿಸಬಹುದು. ಹೊಸಬರು ಇದ್ದರೆ ಸೇರ್ಪಡೆ ಮಾಡಬಹುದು. ಅಕ್ಟೋಬರ್ 1ರೊಳಗಡೆ 18 ವರ್ಷ ತುಂಬತ್ತೆ ಅನ್ನೋದೇ ಆದರೆ ಅಂಥವರ ಹೆಸರನ್ನ ಕೂಡ ಸೇರ್ಪಡೆ ಮಾಡಬಹುದು. ಸೊ ಇದಿಷ್ಟು ಪ್ರಕ್ರಿಯೆಗೂ ಕೂಡ ಅವಕಾಶ ಇದೆ. BLOಗಳು ಮನೆ ಮನೆಗೆ ಭೇಟಿಯನ್ನು ಕೊಡ್ತಾರೆ ಇವತ್ತಿಂದ. ಒಂದು ವೇಳೆ ಏನಾದರೂ BLOಗಳು ಬಂದಾಗ ಮನೆಯಲ್ಲಿ ಯಾರು ಇಲ್ಲದೆ ಇದ್ದರೆ, ಮನೆ ಲಾಕ್ ಆಗಿದ್ದರೆ ಅವರೊಂದು ಸ್ಟಿಕ್ಕರ್ನ ಅಂಟಿಸಿ ಹೋಗಿರ್ತಾರೆ. ಮತ್ತೆ ಅವರು ಬಂದು ನಿಮ್ಮನ್ನು ಭೇಟಿ ಮಾಡಲಿಕ್ಕೆ ನೀವು ಅವ್ರ ಜೊತೆ ಕೋಆರ್ಡಿನೇಷನ್, ಕಮ್ಯುನಿಕೇಷನ್ ಮಾಡ್ಕೋಬೇಕಾಗತ್ತೆ, ಸಂಪರ್ಕಿಸಬೇಕಾಗತ್ತೆ ಅವ್ರನ್ನ. ಸೊ ಇದು ಪ್ರಕ್ರಿಯೆ, ಪ್ರೋಸೆಸ್. ಅಕ್ಟೋಬರ್ 1ನೇ ತಾರೀಕು ನೋಡಿ ಯಾರಿಗೆಲ್ಲ 18 ವರ್ಷ ತುಂಬತ್ತೋ ಹೊಸ ಯುವಕ ಯುವತಿಯರು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಹೆಸರನ್ನ ನೋಂದಾಯಿಸ್ಕೊಳ್ಬಹುದು.
ನೋಡಿ, ನಾವು ನೋಡ್ತಾ ಇದೀವಿ ದೃಶ್ಯಾವಳಿಗಳಲ್ಲಿ ಯಾವ ರೀತಿ ಇರುತ್ತೆ ಮತದಾರರ ಪಟ್ಟಿ ಪರಿಷ್ಕರಣೆ ಅಂತ ಹೇಳಿದ್ರೆ SIR ನೇರವಾಗಿ ಮನೆ ಮನೆಗೆ ಭೇಟಿ ಕೊಡೋದು, ಅವ್ರು ಅದೇ ವಿಳಾಸದಲ್ಲಿ ವಾಸ ಇದ್ದಾರಾ, ಅದೇ ಅಡ್ರೆಸ್ಸಾ ಅಂತ ಕೇಳೋದು, ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ಕೇಳೋದು. ಒಂದು ವೇಳೆ ಏನಾದ್ರೂ ಆ ಮನೆಯಲ್ಲಿ ಚುನಾವಣಾ ಮತದಾರರ ಪಟ್ಟಿಯಲ್ಲಿ ಇರುವಂಥ ಹೆಸರು ಇಲ್ಲದೆ ಇದ್ದರೆ ಅಂಥವ್ರನ್ನ ಅನರ್ಹರು ಅಂತ ಪರಿಗಣಿಸೋದು. ಅದಾದ ಬಳಿಕ ಅವರ ಹೆಸರನ್ನ ತೆಗೆಯೋದು. ಒಂದು ವೇಳೆ ಏನಾದರೂ ಒಂದು ಕುಟುಂಬದಲ್ಲಿ ಅಕ್ಟೋಬರ್ 1ನೇ ತಾರೀಕಿಗೆ 18 ವರ್ಷ ತುಂಬುವಂಥ ಯುವಕ ಯುವತಿಯರೇನಾದರೂ ಇದ್ದರೆ ಅವ್ರ ಹೆಸರು ಮತದಾರರ ಪಟ್ಟಿಯಲ್ಲಿ ಇಲ್ಲ ಅಂತ ಹೇಳಿದ್ರೆ ಹೊಸದಾಗಿ ಸೇರ್ಪಡೆ ಮಾಡೋದು. ಹೆಸರಿದ್ದು ಒಂದು ವೇಳೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಗಳು ಇದ್ದರೆ ಅದನ್ನು ತಿದ್ದುಪಡಿ ಮಾಡೋದು. ಕೇವಲ ಸ್ಪೆಲ್ಲಿಂಗ್ ಮಿಸ್ಟೇಕೇ ಅಲ್ಲ. ಉದಾಹರಣೆಗೆ ಬಾಡಿಗೆ ಮನೆಯಲ್ಲಿ ವಾಸ ಇರೋರು ಒಂದು ಮನೆಯಿಂದ ಇನ್ನೊಂದು ಮನೆಗೆ ಶಿಫ್ಟ್ ಆಗಿರ್ತಾರೆ, ಹೋಗಿರ್ತಾರೆ, ಮನೆಯನ್ನು ಬದಲಾಯಿಸಿರ್ತಾರೆ. ಅದೇ ರಸ್ತೆಯ ಬೇರೆ ಮನೆಗೋ ಎದುರು ಮನೆಗೋ ಪಕ್ಕದ ಮನೆಗೋ ಬದಲಾವಣೆ ಮಾಡ್ಕೊಂಡಿರ್ತಾರೆ. ಆ ಒಂದು ವಿಳಾಸವನ್ನು ತಿದ್ದುಪಡಿ ಮಾಡೋ ಅಂಥ ಪ್ರಕ್ರಿಯೆ SIR ಅಲ್ಲಿ ಆಗುತ್ತೆ. ಇವತ್ತಿನಿಂದ ಅಕ್ಟೋಬರ್ 7ನೇ ತಾರೀಕು ತನಕ ನಡೆಯುವಂಥ ಪ್ರಕ್ರಿಯೆ ಇದು. ಜೂನ್ 30ರಿಂದ ಜುಲೈ, ಆಗಸ್ಟ್, ಸೆಪ್ಟೆಂಬರ್ 3 ತಿಂಗಳುಗಳ ಕಾಲ 90 ದಿನ ಸತತವಾಗಿ 59,050 BLOಗಳು ಈ ಒಂದು ಕೆಲಸವನ್ನು ಮಾಡ್ತಾರೆ. ಎಲೆಕ್ಟ್ರೋಲ್ ಫೋಟೋ ಐಡೆಂಟಿಟಿ ಕಾರ್ಡ್, ಎಪಿಕ್ ನಂಬರ್, ನಿಮ್ಮ ಫೋಟೋನು ಕೂಡ ತೆಗಿತಾರೆ. ಅದರಲ್ಲಿ ಚುನಾವಣಾ ಫೋಟೋ ಗುರುತಿನ ಚೀಟಿ ಅಂದರೆ ವೋಟರ್ ID ಕಾರ್ಡ್, ಜಿಲ್ಲೆ, ರಾಜ್ಯ, ಕ್ಷೇತ್ರದ ಹೆಸರು, ಕ್ಷೇತ್ರದ ಸಂಖ್ಯೆ, ಇದಿಷ್ಟು ಇರುತ್ತೆ ನೋಡಿ. ಅದರಲ್ಲಿ ಮತಗಟ್ಟೆ ಈ ಸಂಖ್ಯೆ ಕೂಡ ಅಲ್ಲಿರುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.